ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈः ಸುವಾಕ್ಯೈः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विश्वेशम् इष्टं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 12ನೇ ಅಧ್ಯಾಯದ 9ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಇಲ್ಲಿ ನನ್ನಲ್ಲಿ ಸ್ಥಿರವಾಗಿ ಮನಸ್ಸು ಅಷ್ಟು ಸುಲಭವಾಗಿ ಕೂಡೋದಿಲ್ಲ. ಎಲ್ಲ ವಿಷಯ ಪದಾರ್ಥಗಳಿಂದ ಮನಸ್ಸು ವಿಮುಖವಾದಾಗ ನನ್ನಲ್ಲಿ ಮುಖ ಮಾಡಿ ಮನಸ್ಸು ಬರ್ತದೆ. ಆದರೆ ಆ ವಿಷಯ ಪದಾರ್ಥಗಳಿಂದ ವಿಮುಖವಾಗುವುದು ಕಷ್ಟ. ಆದರೆ ಅಭ್ಯಾಸದಿಂದ ಸಾಧ್ಯ. ಪ್ರತ್ಯಾಹಾರ, ಎಷ್ಟು ಬೇಕೋ ಕಣ್ಣಿನಿಂದ ಎಷ್ಟು ರೂಪವನ್ನು ನೋಡಬೇಕೋ ಅಷ್ಟೇ ರೂಪ, ಅಥವಾ ಯೋಗ್ಯವಾದ ಯಾವ ಪರಮಾತ್ಮನ ರೂಪಗಳನ್ನೇ ನೋಡಬೇಕೋ, ಪರಮಾತ್ಮನ ಮೂರ್ತಿಗಳ ದರ್ಶನವನ್ನೇ ಮಾಡಬೇಕೋ ಅಂಥದ್ದನ್ನೇ ಮಾಡುವಂಥದ್ದು. ಇನ್ನುಳಿದ ಚಲನಚಿತ್ರ ಇತ್ಯಾದಿ ಸೀರಿಯಲ್ಲು ಅವು ಎಲ್ಲವನ್ನ ಬಿಡುವಂಥದ್ದು. ಎಷ್ಟು ನಮ್ಮ ನಾಲಿಗೆಗೆ ರುಚಿ ಬೇಕೋ ಅದನ್ನ ಮಾತ್ರ ಸ್ವೀಕಾರ ಮಾಡುವಂಥದ್ದು. ಇನ್ನೂ ಹೇಳಬೇಕು ಅಂದ್ರೆ ಪರಮಾತ್ಮನಿಗೆ ನಿಮಿತ್ತವಾದಂತಹ ಅನ್ನವನ್ನೇ ಸ್ವೀಕಾರ ಮಾಡುವಂಥದ್ದು. ಈ ರೀತಿ ಪ್ರತ್ಯಾಹಾರ ರೂಪವಾಗಿ ಎಲ್ಲ ಇಂದ್ರಿಯಗಳನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಾಗ ಈ ಮನಸ್ಸೆಂಬ ಒಂದು ಇಂದ್ರಿಯ ನನ್ನಲ್ಲಿ ಸ್ಥಿರವಾಗಿ ಬರುತ್ತೆ. ಇದೇ ದೊಡ್ಡ ಅಭ್ಯಾಸ. ಇದನ್ನ ನೀನು ಅಭ್ಯಾಸದಿಂದ ನನ್ನ ಜ್ಞಾನವನ್ನ ಪಡ್ಲಿಕ್ಕೋಸ್ಕರ ಹಿಂದೆ ಹೇಳಿದ್ದ ಕೃಷ್ಣ, ನನ್ನನ್ನ ತಿಳಿಬೇಕು ಅಂದ್ರೆ ನನ್ನಲ್ಲಿ ನೀನು ಮನಸ್ಸನ್ನ ಮಾಡಬೇಕು. ಪರಮಾತ್ಮನ ಬಗ್ಗೆ ತಿಳಿಯದೇನೆ ಪರಮಾತ್ಮನ ಮನಸ್ಸನ್ನ ಮಾಡ್ಲಿಕ್ಕಾಗೋದಿಲ್ಲ. ಪರಮಾತ್ಮನ ತಿಳಿಬೇಕು ಅರ್ಥಾತ್ ಪರಮಾತ್ಮನ ಜ್ಞಾನವನ್ನ ಪಡಿಬೇಕು. ಪರಮಾತ್ಮನ ಜ್ಞಾನವನ್ನ ಪಡಿಬೇಕು ಹೇಗೆ? ಶಾಸ್ತ್ರಾದಿಗಳ ಮೂಲಕ. ಶಾಸ್ತ್ರಾದಿಗಳಲ್ಲಿ ಮನಸ್ಸು ಬರಬೇಕು ಹೇಗೆ? ಪರಮಾತ್ಮನಲ್ಲಿ ಮನಸ್ಸಿದ್ದಾಗ. ಒಂದಕ್ಕೊಂದು ಅನ್ಯೋನ್ಯಾಶ್ರಯವೆಲ್ಲ. ಹೀಗೆ ನನ್ನ ಜ್ಞಾನವನ್ನ ನೀವು ಸಂಪಾದಿಸಲು ನನ್ನಲ್ಲಿ ಸ್ಥಿರವಾಗಿ ಮನಸ್ಸನ್ನ ಮಾಡಬೇಕು. ಅದು ಆಗದೇ ಹೋದಾಗ ಅಭ್ಯಾಸ ರೂಪವಾದ ಉಪಾಯದಿಂದಾಗಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ಅಥ ಅನಂತರ ಮೈ ನನ್ನಲ್ಲಿ ಸ್ಥಿರಂ ಚಿತ್ತಂ ಸ್ಥಿರವಾಗಿ ಮನಸ್ಸನ್ನು ಸಮಾಧಾತುಂ
ಸಮಾಧಾತುಂ ಇಡಲು ಸಾಧ್ಯವಾಗದಿರುವಲ್ಲಿ, ಅರ್ಥಾತ್ ನನ್ನಲ್ಲಿ ಮನಸ್ಸನ್ನು ಮಾಡದೇ ಇದ್ದಾಗ, ಸ್ಥಿರವಾಗಿ ಮನಸ್ಸನ್ನು ಮಾಡದೇ ಇದ್ದಾಗ, ಮನಸ್ಸನ್ನು ಸಮಾಧಾತುಂ ಇಡಲು ಸಾಧ್ಯವಾಗದಿರುವಲ್ಲಿ, ಅಭ್ಯಾಸ ಯೋಗೇನ ಅಭ್ಯಾಸ ಯೋಗೇನ ಅಭ್ಯಾಸ ರೂಪವಾದ ಉಪಾಯದಿಂದ, ಅಭ್ಯಾಸ ಅಂದ್ರೆ ಪ್ರಯತ್ನ, ಅಭ್ಯಾಸ ರೂಪವಾದ ಉಪಾಯದಿಂದ ನಾನು ಒಂದು ಬಿಟ್ಟೆ, ಮೊಟ್ಟ ಮೊದಲಿಗೆ ಎಲ್ಲದಕ್ಕಿಂತ ಮೊದಲು, ಅಥ ಅನ್ನೋದಕ್ಕಿಂತ ಮೊದಲು ಹೇ ಧನಂಜಯ ಅಂತ ಬರ್ಕೊಳ್ಳಿ. ಎಲೈ ಅರ್ಜುನನೇ ಅದನ್ನ ಬರ್ಕೊಳ್ಳಿ ಅಷ್ಟೆ, ಅದೊಂದೇ ಬಿಟ್ಟೆ ನಾನು. ಹೇ ಧನಂಜಯ, ಎಲೈ ಅರ್ಜುನನೇ, ಆಮೇಲೆ ಉಳಿದಿದ್ದೆಲ್ಲ ಸೇಮ್. ಅಭ್ಯಾಸ ರೂಪವಾದ ಉಪಾಯದಿಂದ ತತಃ ಅನಂತರ ಮಾಮಿಚ್ಛಾಪ್ತುಂ ಮಾಮಿಚ್ಛಾಪ್ತುಂ ಅಥವಾ ಮಾಮಿಚ್ಛಾ ಅಂತ ಬರ್ಕೊಳ್ಳಿ ಸಾಕು. ಮಾಂ ಇಚ್ಛಾ, ಮಾಮಿಚ್ಛಾ ನನ್ನ ಜ್ಞಾನವನ್ನು ನನ್ನ ಜ್ಞಾನವನ್ನು ಆಪ್ತುಂ ಸಂಪಾದಿಸಲು ಬಯಸು, ಸಂಪಾದಿಸಲು ಬಯಸು. ಪ್ರಶ್ನೆ ಇದ್ರೆ ಕೇಳಿ ಇದರಲ್ಲಿ. ಸರಿ, ಮುಂದೆ ಹೋಗೋಣ. ಆಯ್ತಪ್ಪ. ಅಭ್ಯಾಸ ರೂಪವಾದ ಆ ಒಂದು ಯೋಗ ಉಪಾಯದಿಂದಾಗಿ ಇಂದ್ರಿಯಗಳನ್ನ ಪ್ರತ್ಯಾಹಾರ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಇಟ್ಕೊಳ್ಳಿ. ಏನ್ ಮಾಡಿದ್ರು ಕೂಡ ಪರಮಾತ್ಮನಲ್ಲಿ ಮನಸ್ಸಾಗ್ತಿಲ್ಲ. ಅವಾಗ ಏನ್ ಮಾಡೋದು? ಹೇಗೆ ನಮಗೆ ಮುಕ್ತಿ ಅಂತಂದ್ರೆ ಅದಕ್ಕೆ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಪರಮಾತ್ಮನ ಜ್ಞಾನವನ್ನ ಅಷ್ಟು ಸುಲಭವಾಗಿ ಯಾರಿಗೂ ಬರೋದಿಲ್ಲ. ಆ ಪರಮಾತ್ಮನ ಜ್ಞಾನ ಒಂದ ಪೂರ್ವ ಜನ್ಮದ ಸುಕೃತವೂ ಇರಬೇಕು, ಈ ಜನ್ಮದಲ್ಲಿ ನಮಗೆ ಗುರುಗಳು ಸರಿಯಾಗಿ ಸಿಗಬೇಕು. ಅಂತಹ ಒಂದು ವಾತಾವರಣ, ಅಂತಹ ಒಂದು ಪರಿಸರದಲ್ಲಿ ನಾವಿರಬೇಕು. ಬಹಳ ಕಷ್ಟ ಶಾಸ್ತ್ರಾದಿಗಳ ಮೂಲಕ ಪರಮಾತ್ಮನ ಜ್ಞಾನ ಸಂಪಾದನೆ ಅನ್ನುವಂಥದ್ದು. ಆದ್ದರಿಂದ ಅಂತಹ ಅಭ್ಯಾಸವನ್ನ, ಈ ಮನಃಪ್ರಣಿಧಾನ ರೂಪವಾದ ಅಭ್ಯಾಸವನ್ನ ಮಾಡುವುದರಲ್ಲಿ ಅಸಮರ್ಥನಾದರೆ ಮತ್ಕರ್ಮ ಪರಮೋ ಭವ,
ನನ್ನ ಪ್ರೀತಿಗಾಗಿ ಕರ್ಮಾನುಷ್ಠಾನ ಮಾಡಿ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಏನು? ಪರಮಾತ್ಮ ಪ್ರೀತಿಗೋಸ್ಕರ ಮನಸ್ಸು ಮಾಡ್ತೇನೆ, ಅದು ಆಗೋದಿಲ್ಲ. ಪರಮಾತ್ಮನಲ್ಲಿ ಮನಸ್ಸು ಮಾಡ್ಲಿಕ್ಕೆ ಆಗ್ತಿಲ್ಲ. ಪರಮಾತ್ಮನ ಮನಸ್ಸು ಮಾಡಿದರೆ ಶಾಸ್ತ್ರಾದಿಗಳ ಮೂಲಕ ಪರಮಾತ್ಮನ ಜ್ಞಾನ, ಅದು ಅಸಾಧ್ಯ ಅಂತ ತಿಳ್ಕೊಳ್ಳಿ. ಉಪವಾಸಾದಿ ವ್ರತಗಳನ್ನ ಮಾಡೋಣ, ದಾನ ಧರ್ಮಾದಿಗಳನ್ನು ಮಾಡೋಣ, ಪರಮಾತ್ಮ ಪ್ರೀತನಾಗಲಿ ಎನ್ನುವಂತಹ ಉದ್ದೇಶದಿಂದ ಮಾಡೋಣ. ಮದರ್ಥಮಪಿ ಕರ್ಮಾಣಿ, ನಾನು ಪ್ರೀತನಾಗಲಿ ಎನ್ನುವಂತಹ ಭಾವನೆಯಿಂದ ನೀನು ಕರ್ಮವನ್ನ ಮಾಡು. ಅದರಿಂದಲೂ ಕೂಡ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ, ಅದರಿಂದಲೂ ಕೂಡ ನೀನು ಸಿದ್ಧಿಯನ್ನ ಹೊಂದುತ್ತೀಯ. ಈ ಕಡೆ ಕರ್ಮಾನುಷ್ಠಾನವೂ ಇಲ್ಲ, ಆ ಕಡೆ ಶಾಸ್ತ್ರಾದಿಗಳ ಮೂಲಕ ಪರಮಾತ್ಮನ ಜ್ಞಾನ ಸಂಪಾದನೆಯನ್ನು ಮಾಡಿಲ್ಲ. ಮತ್ತೆ ಇದ್ದಿದ್ಯಾಕೆ ನೀನು? ಮೊದಲು ಹೋಗು ಅಂತ. ಧೋಬಿಕ ಕುತ್ತ ನ ಘರ್ಕ ನ ಘಾಟ್ಕ ಅಂತ ಹಾಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ. ಎಲ್ಲವೂ ಗೊತ್ತಿದೆ, ಮಾಡ್ಲಿಕ್ಕೆ ಆಗ್ತಿಲ್ಲ. ಮೊದಲಿಂದನೇನೋ ಬಂದುಬಿಟ್ಟಿದ್ದೇವೆ, ಶಾಸ್ತ್ರಾದಿಗಳ ಮೂಲಕ ಜ್ಞಾನವನ್ನ ಪಡೆದಿಲ್ಲ. ಈಗ ಉಳಿದಿದ್ದೇನು? ಕರ್ಮಾನುಷ್ಠಾನ ಮಾಡಬೇಕು, ಅದು ಆಗ್ತಿಲ್ಲ. ವಯಸ್ಸಿದ್ದಾಗ ಕರ್ಮಾನುಷ್ಠಾನ ಮಾಡಲಿಲ್ಲ, ಅದೇ ನೋಡಿ, ಕರ್ಮಾನುಷ್ಠಾನ ಮಾಡದೇ ಇರೋದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೆ. ಮೊದಲಿಂದನೂ ಹಾಗೆ ಬಂದ್ಬಿಟ್ಟಿದ್ದೇವೆ. ಬಾಲ್ಯತನದಿ ನಾ ಏನು ಗೊತ್ತಿಲ್ಲದೆ ಕಾಲವನ್ನು ಕಳೆದೆ ವ್ಯರ್ಥ, ಸ್ತ್ರೀಲೋಲನೆ ತಾರುಣ್ಯದ ಮದದಲ್ಲಿ ನಿನ್ನನು ನಾ ಮರೆತೆ ಜರಿದೆ. ಕೊನೆಗೇನು? ಕಾಲನ ಭಯವೂ ಸಮೀಪಿಸಿದೆ, ಎನಗೆ ಆವಾಗ ಹೇಳಲಿ ಕರುಣಾಕರ ರಕ್ಷಿಸೋ, ಎಂದಿಗೆ ನಿನ್ನ ಪದಾಬ್ಜವ ಕಾಂಬೆನೋ ಮಂದರೋದ್ಧರ ಗೋವಿಂದ ಮುಕುಂದ. ಸಣ್ಣನಿದ್ದಾಗೇನು ಗೊತ್ತಿಲ್ಲ, ತಾರುಣ್ಯ ಬಂದಾಗ ಸ್ತ್ರೀಯಲ್ಲಿ ನಾನು ಬಹಳ ಮನಸ್ಸು ಮಾಡಿದ್ದೆ, ಕೊನೆಗೆ ಕಾಲನ ಭಯವು ಸಮೀಪಿಸಿದೆ, ಏನೇನೇನೇನು ಮಾಡಲಿಲ್ಲ. ಆಗ ಬೇಡ, ಮನಸ್ಸನ್ನ ನನ್ನಲ್ಲಿ ಮಾಡುವುದು ಬಹಳ ಕಷ್ಟ. ಎಂತಹ ಯೋಗಿಗಳೇ ಋಷಿ ಮುನಿಗಳೇ ಒದ್ದಾಡಿ ಹೋಗಿದ್ದಾರೆ. ಕರ್ಮಾನುಷ್ಠಾನ ಮಾಡಲಿಕ್ಕೆ ಅಷ್ಟು ಕ್ಲೇಶ ಬೇಡ, ಶ್ರಮ. ಕರ್ಮಾನುಷ್ಠಾನ ಮಾಡೋದು ಶ್ರಮ ಆಗತ್ತೆ, ಮನಸ್ಸು ನನ್ನಲ್ಲಿ ಮಾಡೋದು ಕ್ಲಮ ಆಗತ್ತೆ. ಎರಡು ವ್ಯತ್ಯಾಸ ನೋಡಿ, ಶ್ರಮ ಬೇರೆ, ಕ್ಲಮ ಬೇರೆ. ಏನು ಕ್ಲಮ? ಜ್ಞಾನೇಂದ್ರಿಯಗಳಿಗೆ ಆಗುವಂತಹ ಆಯಾಸವನ್ನ ಕ್ಲಮ ಅಂತ ಕರಿತೇವೆ. ಕರ್ಮೇಂದ್ರಿಯಗಳಿಗೆ ಆಗುವಂತಹ ಆಯಾಸವನ್ನ ಶ್ರಮ ಅಂತ ಕರಿತೇವೆ. ಇವು ತುಂಬಾ ಹೊತ್ತು ಓದಿದ್ರಿ, ಬಹಳ ಸುಸ್ತಾಯ್ತು. ನೋಡಿ, ಓದಿನೂ ಸುಸ್ತಾಗತ್ತೆ, ಕೆಲಸ ಮಾಡಿನೂ ಸುಸ್ತಾಗತ್ತೆ. ಓದಿ ಸುಸ್ತಾಗೋದೇನಿದೆ ಅದು ಕ್ಲಮ, ಶ್ರಮ ಅಲ್ಲ. ಕೆಲಸ ಮಾಡಿ ಕೆಲವೊಂದು ಮೂಟೆಗಳನ್ನ ಇಳಿಸಿ ಮಾಡಿ ಹೊರಗೋಗಿ ದೊಡ್ಡ ದೊಡ್ಡ ಸಾಮಾನುಗಳನ್ನ ತಂದು ಹಾಕೋದು ಏನಿದೆ ಅದು ಶ್ರಮ. ಕರ್ಮೇಂದ್ರಿಯಗಳಿಗೆ ಆಗುವಂತಹ ಆಯಾಸ ಅಷ್ಟು ಇಲ್ಲ ಇಲ್ಲಿ. ಇಲ್ಲಿ ಕ್ಲಮ ಇಲ್ಲ, ಬರೀ ಶ್ರಮ ಇದೆ. ಹೌದಾ? ಅದರಿಂದ ಈ ಒಂದು ಶ್ರಮದ ಮೂಲಕ, ಅರ್ಥಾತ್ ಕರ್ಮಾನುಷ್ಠಾನ ಮಾಡುವುದರ ಮೂಲಕವೂ ಕೂಡ ಪರಮಾತ್ಮ ಪ್ರೀತನಾಗಲಿ ಎನ್ನುವಂತಹ ಭಾವನೆಯಿಂದ ಮಾಡಿದರೆ ಸಿದ್ಧಿಮವಾಪ್ಸ್ಯಸಿ, ಅದರಿಂದಲೂ ಕೂಡ ನೀನು ಸಿದ್ಧಿಯನ್ನ ಪಡಿತೀಯ. ಅರ್ಥ ಬರ್ಕೊಳ್ಳಿ. ಅಭ್ಯಾಸೇಪಿ ಅಭ್ಯಾಸೇಪಿ ಜ್ಞಾನ ಸಂಪಾದನೆಯಲ್ಲಿ ಪ್ರಯತ್ನ ಮಾಡುವುದಕ್ಕೂ, ಜ್ಞಾನ ಸಂಪಾದನೆಯಲ್ಲಿ ಪ್ರಯತ್ನ ಮಾಡುವುದಕ್ಕೂ
ಅಸಮರ್ಥಃ ಅಸಿ. ಅಸಮರ್ಥಃ ಅಸಿ. ಅಸಮರ್ಥನಾದರೆ. ಅಸಮರ್ಥಃ ಅಸಿ. ಅಸಮರ್ಥನಾದರೆ. ಪರಮಃ ಮತ್ಕರ್ಮ. ಬಾರಪ್ಪ. ಪರಮಃ ಮತ್ಕರ್ಮ. ಶ್ರೇಷ್ಠವಾದ ವ್ರತಾನುಷ್ಠಾನ ರೂಪವಾದ ನನ್ನ ಕರ್ಮಗಳನ್ನು ಭವ ಮಾಡುವಂತವನಾಗು. ಶ್ರೇಷ್ಠವಾದ ವ್ರತಾನುಷ್ಠಾನ ರೂಪವಾದ ನನ್ನ ಕರ್ಮಗಳನ್ನು ಭವ ಮಾಡುವಂತವನಾಗು. ಮದರ್ಥಮಪಿ. ನನ್ನ ಪ್ರೀತಿಗಾಗಿ. ಮದರ್ಥಮಪಿ. ನನ್ನ ಪ್ರೀತಿಗಾಗಿ. ಕರ್ಮಾಣಿ. ಕೆಲಸಗಳನ್ನು ಅರ್ಥಾತ್ ವ್ರತಾನುಷ್ಠಾನಗಳನ್ನು. ವ್ರತಾನುಷ್ಠಾನಗಳನ್ನು ಹ್ಮ್ ಕುರ್ವನ್. ಕುರ್ವನ್ ಮಾಡುತ್ತಾ. ಕುರ್ವನ್ ಮಾಡುತ್ತಾ. ಸಿದ್ಧಿಮವಾಪ್ಸ್ಯಸಿ. ಸಿದ್ಧಿರೂಪವಾದ ಮೋಕ್ಷವನ್ನು ಹೊಂದುವಿ. ಸಿದ್ಧಿರೂಪವಾದ ಮೋಕ್ಷವನ್ನು ಹೊಂದುವಿ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಹ್ಮ್ ಇನ್ನೇನ್ ಹೇಳಬೇಕ್ರಿ. ಇನ್ನೂ ಆ ಕರ್ಮದಲ್ಲೂ ಕನ್ಫ್ಯೂಷನ್. ದೇವ್ರು ನೋಡಿ, ಅದೂ ಆಗದೆ ಹೋದ್ರೆ ಬಿ ಪಿ ಇದೆ, ಶುಗರ್ ಇದೆ, ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಬಾಡಿ ಯಾವಾಗ್ಲೂ ಹೀಟು, ವ್ರತ ಚಾತುರ್ಮಾಸ್ಯ ವ್ರತ ಬರೀ ಮೆಣಸಂತೆ ಆಲೂಗಡ್ಡೆ ಅಂತೆ ಅದು ಅಂತೆ ಇದು ಅಂತೆ, ಸಾಧ್ಯವೇ ಇಲ್ಲ, ಸರ್ವಥಾ ಆಗೋದಿಲ್ಲ. ವೇದೋಕ್ತವಾದ ಕರ್ಮಗಳನ್ನು ಮಾಡ್ಲಿಕ್ಕಾಗದೆ ಹೋದ್ರೆ ಇನ್ನೇನ್ ಮಾಡಬೇಕು? ಅದೂ ಇದೆ. ಅದಕ್ಕೂ ನಾ ಹೇಳ್ತೇನೆ ನೋಡಿ. ಅಂದ್ರೆ ಎಷ್ಟು ಮಹಾ. ಅದಕ್ಕೆ ಪರಮಾತ್ಮ ಸರ್ವಜ್ಞ ಅಂತ ಹೇಳೋದು ಇದಕ್ಕೆ. ಎಂಥಿಂತ ಅವನೇ ಸೃಷ್ಟಿ ಮಾಡಿದ್ದಲ್ಲ, ಇಂಥಿಂಥವ್ರು ಇರ್ತಾರೆ, ಅವ್ರಿಗೆ ಇನ್ನೂ ಕಡಿಮೆ ಮಾಡಬೇಕು. ಎಂಥ ಕರುಣಾಮಯಿ ಅಂತ ನಾವಿಲ್ಲಿ ವಿಚಾರ ಮಾಡಬೇಕು. ಪರಮಾತ್ಮ ಇದನ್ನೂ ಆಗದೆ ಹೋದ್ರೆ ಇದನ್ನ ಮಾಡು, ನಾನೇ ಸಿಗ್ತೇನೆ. ಇದು ಆಗದೆ ಹೋದ್ರೆ ಅದಕ್ಕಿಂತ ಕೆಳ ಕೆಲಸವನ್ನ ಮಾಡು, ಅದಕ್ಕೂ ನಾನೇ ಸಿಗ್ತೇನೆ. ನೋಡಿ ಮುಂದೆ. ಅಥೈದದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ವೇದೋಕ್ತ ಕರ್ಮಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ.
ಧನುರ್ಮಾಸ ಅಂತ ಬರ್ತದೆ. ನಕ್ಷತ್ರ ಇರಬೇಕಾದ್ರೆ ಹುಗ್ಗಿ ನೈವೇದ್ಯ ಆಗಬೇಕು. ಬೇಸಿಗೆಯಲ್ಲಾದ್ರೂ ಇಡಬಾರ್ದ ಹುಗ್ಗಿ ನೈವೇದ್ಯವನ್ನ? ಚಳಿ ಇರ್ತಿರ್ಲಿಲ್ಲ, ಏನಿರ್ತಿ, ಆರಾಮ್ ಸ್ನಾನ ಮಾಡಿ ಇಡ್ಲಿ ಒಲೆ ಮೇಲೆ ಮಾಡಿ ಪೂಜೆ ಮಾಡ್ತಿದ್ವಿ. ಚಳಿಯಲ್ಲೇ ಬೇಗ ಎದ್ದು ತಣ್ಣೀರೇ ಮಾಡಬೇಕು. ಕಾಸ್ಕೊಡ್ಲಿಕ್ಕೂ ನಮ್ಮ ಮನೆಯಲ್ಲಿ ಯಾರಿಲ್ಲ. ಯಾರ ಮೇಲೆ ಇದ್ದಾರೆ ಬಿಡಿ, ಸ್ವಾಮಿಗಳಿಗೆಲ್ಲ ಇದ್ದಾರೆ ಅವ್ರ ಶಿಷ್ಯಂದಿರು. ಉಳಿದವರಿಗೆ ತಣ್ಣೀರೇ ಗತಿ. ಬೋರ್ ನೀರೋ ಬಾವಿ ನೀರೋ. ಎಷ್ಟು ಕಷ್ಟ ವೇದೋಕ್ತವಾದ ಕರ್ಮಗಳನ್ನೆಲ್ಲ ಮಾಡಬೇಕು ಅಂತಂದ್ರೆ. ಪ್ರತಿನಿತ್ಯ ವೈಶ್ವದೇವ ಎಲ್ಲ ಆಗತ್ತೆ. ದೂರ ಹೋದ್ವಿ, ಪೂಜೆ ಆದ್ರೆ ಎಲ್ಲ ಆಗತ್ತೆ. ಅದಕ್ಕೆ ವೇದೋಕ್ತ ಕರ್ಮಗಳನ್ನು ನೀನು ನನ್ನ ಪ್ರೀತಿಗಾಗಿ ಮಾಡುವಂತಹ ಆ ಮನೋದಾರ್ಢ್ಯ ಇಲ್ಲದೆ ಹೋದ್ರೆ, ಅರ್ಥಾತ್ ಮನೋದಾರ್ಢ್ಯ ಅಂತಂದ್ರೆ ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಹೋದರೆ ಇನ್ನೇನ್ ಮಾಡಬಹುದು? ಇತರ ದೇವತೆಗಳ ಪ್ರೀತಿಗಾಗಿ ಮಾಡಿದಂತಹ ಕರ್ಮಗಳನ್ನ ಕೊನೆಗೆ ನನಗೆ ಸಮರ್ಪಣೆ ಮಾಡು. ಅಂದ್ರೆ ಈಗ ನಾವು ಪರಮಾತ್ಮನ ಸದಾಕಾಲ ಪೂಜೆ ಮಾಡ್ತಾ ಇರ್ತೀವಿ, ನಂಬಿರ್ತೇವೆ. ಇನ್ ಕೆಲವರು ಇನ್ಯಾವುದೋ ದೇವತೆಯನ್ನ ಪೂಜೆ ಮಾಡಿ ಶೀಘ್ರವಾಗಿ ಫಲವನ್ನ ಪಡಿತಾರೆ. ಶೀಘ್ರವಾಗಿ ಫಲವನ್ನು ಪಡಿತಾರೆ. ಅಂತಹವ್ರು ಫಲವನ್ನು ಪಡೆದವರು ಬಂದು, ಅಲ್ಲಿ ಇಂತಹ ಊರಲ್ಲಿ ಇಂತಹ ದೇವಸ್ಥಾನ ಇದೆಯಪ್ಪ, ಅಲ್ಲಿ ಹೋಗು, ಅಲ್ಲಿ ಷಣ್ಮುಖನೋ ಶಿವನೋ ಗಣಪತಿಯೋ ಸಾಯಿಬಾಬಾನೋ ಯಾರೋ ಇದ್ದಾರೆ, ಹೋಗು, ಅಲ್ಲಿ ಬೇಗ ಆಗತ್ತೆ ಅಂತ. ಇವನಿಗೆ ಫಲ ಬೇಕು, ಬೇಗ ಹೋಗ್ತಾನೆ, ಕೆಲಸ ಮಾಡ್ತಾನೆ. ಆ ಒಂದು ಏನು ಅಲ್ಲಿ ಕರ್ಮವನ್ನ ಮಾಡಿರ್ತೀಯಲ್ಲ, ಆ ಕರ್ಮವನ್ನು ನನಗೆ ಸಮರ್ಪಣೆ ಮಾಡು. ಇದನ್ನು ತಿಳ್ಕೋ. ಅವರಿಂದ ಸಿಗುವಂತಹ ಫಲ ಶಾಶ್ವತ ಅಲ್ಲ. ಶಾಶ್ವತವಾದ ಫಲ ಸಿಗಬೇಕು, ಅದು ಶೀಘ್ರವಾಗಿ ಅಲ್ಪ ಕರ್ಮದಿಂದ ಅನಾಯಾಸವಾದ ಕರ್ಮದಿಂದ ಸಿಗಬೇಕು ಅಂದ್ರೆ ಹೇಗೆ ಸಾಧ್ಯ? ಲಂಸಮ್ ಅಮೌಂಟ್ ಬರಬೇಕು, ದೊಡ್ಡ ಅಮೌಂಟ್ ಬರಬೇಕು. ಬ್ಯಾಂಕಲ್ಲಿ ನಾವು ಒಂದೇ ಒಂದು ತಿಂಗಳು 10 ರೂಪಾಯಿ ಡಿಪಾಸಿಟ್ ಇಟ್ಟಿರ್ತೇನೆ, ನನಗೆ 1 ಕೋಟಿ ಬೇಕು ಒಂದು ತಿಂಗಳಲ್ಲಿ. ಆಗತ್ತಾ? ಸಾಧ್ಯ ಇಲ್ಲ. ಅದು ಪ್ರಾಕ್ಟಿಕಲ್ ಆಗೇ ಸಾಧ್ಯ ಇಲ್ಲ. ಅಂದ್ರೆ ಲೌಕಿಕವಾದ ದೃಷ್ಟಾಂತಗಳು ನೋಡಿದ್ರೆ ಸಾಧ್ಯ ಇಲ್ಲ ಅದು. ಇದೆಲ್ಲ ಅಲೌಕಿಕವಾದದ್ದು, ಕಣ್ಣಿಗೆ ಕಾಣದೇ ಇರುವಂತದ್ದು. ಹೇಗೆ ಸಾಧ್ಯ? ಇತರ ದೇವತೆಗಳ ಪ್ರೀತಿಗಾಗಿ ಮಾಡಿದಂತಹ ಕರ್ಮಗಳು ನನಗೆ ಸಮರ್ಪಣೆ ಮಾಡು, ನಾನು ಪ್ರೀತನಾಗ್ತೇನೆ ಅಂತಾನೆ ಪರಮಾತ್ಮ. ಅನಂತರ ಏನ್ ಮಾಡು? ಸ್ವಲ್ಪ ನೀನು ಇನ್ನೊಬ್ಬ ದೇವತೆಗಳಲ್ಲಿ ಮನಸ್ಸನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀಯಲ್ಲ, ಅದೇ ರೀತಿ ಸ್ವಲ್ಪ ಮನಸ್ಸನ್ನ ನಿಗ್ರಹಿಸಿ ನಿಗ್ರಹಿಸಿ ಎಲ್ಲ ಕರ್ಮಗಳನ್ನು ಮಾಡು. ಆದರೆ ಫಲದ ಆಸೆಯನ್ನ ಇಡಬೇಡ, ಫಲದ ಕಾಮನೆಯನ್ನ ಬಿಟ್ಟು ಬಿಡು. ಸರ್ವಕರ್ಮ ಫಲತ್ಯಾಗಂ ತದಃ ಕುರು ಯಥಾತ್ಮವಾನ್. ಯಥಾತ್ಮವಾನ್ ಅಂತಂದ್ರೆ ಎಲ್ಲ ಮನಸ್ಸನ್ನ ನಿಗ್ರಹಿಸಿ, ಸರ್ವೇಂದ್ರಿಯಗಳನ್ನ ನಿಗ್ರಹಿಸಿ ಕರ್ಮವನ್ನ ಮಾಡು. ಆದ್ರೆ ಯಾವ ಕರ್ಮಕ್ಕೂ ಕೂಡ ಫಲವನ್ನ ಅಪೇಕ್ಷೆ ಪಡಬೇಡ. ಈಗ ನಾವು ನೋಡಿ, ಒಂದೊಂದು ಇಂಚಿಗೂ ಒಂದು ಸಣ್ಣ ಕೆಲಸವನ್ನ ಮಾಡಬೇಕಂದ್ರೂ ನಾವು ಫಲದ ಅಪೇಕ್ಷೆ. ನನಗೇನು ಫಾಯ್ದಾ ಇದರಿಂದ, ನನಗೇನು ಲಾಭ ಇದರಿಂದ, ಇಷ್ಟು ಕೊಡ್ತೀರಾ, ಹಾ ನಿಮ್ಮ ಮನೆಗೆ ಬರ್ತೇವೆ. ಇಷ್ಟು ಮಾಡ್ತೀರಾ, ಹಾ ನಿಮ್ಮ ಮನೆಗೆ ನಾವು ಹೋಮಕ್ಕೋ ಪೂಜೆಗೋ ಬರ್ತೇವೆ. ಹಾ ಇಷ್ಟು ಕೊಡ್ತೀರಾ, ಹಾ ನಿಮಗೆ ನಾವು ಪಾಠ ಹೇಳ್ತೇವೆ, 1 ತಾಸೋ ಅರ್ಧ ತಾಸೋ ಇಷ್ಟು ಎಷ್ಟೊತ್ತು ನಾವು ಟ್ಯೂಷನ್ ಅಂತ ಹೇಳ್ತೇವೆ. ಯಾಕೆ ಅದು ಬೇಡ. ಏನು ಎಷ್ಟು ಕೊಟ್ಟಾರೋ ಕೊಡುವವನು ಅವನಿದ್ದಾನೆ. ಕೊಡುವ ಕರ್ತೃ ಬೇರೆ ಇರುತ್ತಿರೆ, ಬಿಡು ಬಿಡು ಚಿಂತೆಯನು. ಆದ್ರಿಂದ ಇಂತಹ ಎಲ್ಲಾ ಕರ್ಮಗಳ ಫಲ ಕಾಮನೆಯನ್ನ ಬಿಟ್ಟು ಬಿಡು. ಈ ರೀತಿ ನನ್ನನ್ನ ಭಜಿಸು. ವೇದೋಕ್ತ ಕರ್ಮವನ್ನ ನಿನಗೆ ಮಾಡದೆ ಹೋದ್ರೂ ಕೂಡ, ಮಾಡ್ಲಿಕ್ಕಾಗದೆ ಹೋದ್ರೂ ಕೂಡ
ಇತರ ದೇವತೆಗಳ ಪ್ರೀತಿಗಾಗಿ ಮಾಡಿದಂತಹ ಕರ್ಮಗಳನ್ನು ನನ್ನಲ್ಲಿಯೇ ಸಮರ್ಪಣೆ ಮಾಡು. ಮನಸ್ಸನ್ನು ನಿಗ್ರಹಿಸಿ ಆ ಎಲ್ಲ ಕರ್ಮಗಳಿಂದಾಗಿ ನೀನು ಏನು ಫಲವನ್ನು ಅಪೇಕ್ಷೆ ಪಟ್ಟಿದ್ದೀಯಲ್ಲ, ಯಾವ ಫಲವನ್ನು ಅಪೇಕ್ಷೆ ಪಡಬೇಡ. ಸುಮ್ಮನೆ ಕರ್ಮವನ್ನ ಮಾಡ್ತಾ ಹೋಗು, ನಾನೇ ಪ್ರೀತನಾಗ್ತೇನೆ. ಇದಕ್ಕಿಂತ ಕನ್ಸೆಷನ್ ಎಲ್ಲೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳು. ಸುಮ್ಮನೆ ಕೂಡು, ಮುಕ್ತಿ ಕೊಡ್ತೇನೆ, ಯಾರು ಯಾರು ಹೇಳಿಕ್ ಸಾಧ್ಯ ಇಲ್ಲ. ಅಷ್ಟು ಕರುಣಾಮಯಿ ನಮ್ಮ ಪರಮಾತ್ಮ ಅಲ್ಲ. ಸುಮ್ಮನೆ ಕೂತಲ್ಲಿ ಯಾರಿಗೆ ಸಿಗುತ್ತೆ ಹೇಳಿ? ಯಾವುದೂ ಸಿಗೋದಿಲ್ಲ. ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ತಾತ್ಪರ್ಯವನ್ನ ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಸಮಯ ಆಗಿದೆ. ಮತ್ತು ಒಂದೇ ಆಯ್ತು, ಬಹಳ ಅರ್ಥವೇ ಬಹಳ ಆಯ್ತು. ಸರಿ, ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಮಧ್ವೇಶ ಕೃಷ್ಣ ಅರ್ಪಣ ಮಸ್ತು.